ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಸರಾ ಹಬ್ಬದ ಶುಭಾಶಯಗಳು. ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ಹಬ್ಬಕ್ಕೋಸ್ಕರ ಸ್ಪೆಷಲ್ ಎಪಿಸೋಡ್ಸ್ಗಳನ್ನ ಮೈಸೂರಲ್ಲೇ ಶೂಟ್ ಮಾಡ್ತಾಯಿದ್ವಿ. ಇವತ್ತು ಕುಕ್ರಳ್ಳಿ ಕೆರೆ ಮುಂದೆ ಮಾಡ್ತಾಯಿದ್ವಿ. ಹಿಂದೆ ಅದ್ಭುತವಾಗಿ ಸುಂದರವಾಗಿರ್ತಕ್ಕಂಥ ಕೆರೆ, ಅದರ ಮುಂದೆ ನಿಸರ್ಗದ ಮಧ್ಯದಲ್ಲಿ ನಾವು ಇವತ್ತು ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ವಿ. ದಸರಾ ಹಬ್ಬ ನಮ್ಮ ಕರ್ನಾಟಕದ ನಾಡು ಹಬ್ಬ. ಅದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲ್ಪಡುವಂಥ ಹಬ್ಬ. ಎಸ್ಪೆಷಲಿ ಮೈಸೂರಲ್ಲಂತೂ ಎಲ್ಲ ರಸ್ತೆಯಲ್ಲೂ ತೋರಣಗಳು, ದೀಪಗಳು, ಇಡೀ ರಸ್ತೆನ ಅಲಂಕಾರ ಮಾಡಿರ್ತಾರೆ. ಮತ್ತು ಗೊಂಬೆ ಮನೆ ಇದೆ, ಅದ್ಭುತವಾದಂಥ ಗೊಂಬೆ ಪ್ರದರ್ಶನ ಇದೆ. ಪ್ರತಿಯೊಂದು ಮನೆಯಲ್ಲೂ ಬೊಂಬೆ ಇಟ್ಟಿರ್ತಾರೆ. ಒಟ್ಟಿನಲ್ಲಿ ಇಡೀ ಮೈಸೂರು ಊರು ಈ ಒಂದು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸೊ ಇವತ್ತು ನಮ್ಮ ಇವತ್ತಿನ ಪ್ರೋಗ್ರಾಮ್ ಸ್ಪೆಷಲ್ ಎಪಿಸೋಡ್ಗೆ ಒಬ್ಬರು ಅಭಿಮಾನಿ ಬಂದಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾರೆ. ನಾವು ಮಾಡುವ ಎಷ್ಟೋ ಐಟಮ್ಗಳನ್ನು ಅವರು ಕೂಡ ಮನೆಯಲ್ಲಿ ಪ್ರಯೋಗ ಮಾಡಿದಾರಂತೆ. ಅವರು ಒಂದು ಸಲ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರೆದಿದ್ರು. ಹೇಗೂ ನಾನು ಮೈಸೂರಿಗೆ ಬರ್ತೀನಲ್ವಾ, ಮೈಸೂರಲ್ಲಿ ದಸರಾ ಹಬ್ಬದ ಜೊತೆಗೆ ನಮ್ಮ ಬೊಂಬಾಟ್ ಭೋಜನದ ಕಂಪು ಕೂಡ ಹರಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಲ್ವಾ. ಸೊ ಅವ್ರನ್ನೇ ಯಾಕೆ ಕರಿಬಾರ್ದು ಅಂತ ತೀರ್ಮಾನ ಮಾಡಿ ಇವತ್ತು ಅವ್ರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೀನಿ. ಅವ್ರು ಬರ್ತಾರೆ ನನ್ನ ಜೊತೆ ದಸರಾ ಹಬ್ಬದ ಬಗ್ಗೆ, ಮೈಸೂರು ಬಗ್ಗೆ ಸಾಕಷ್ಟು ಮಾತಾಡ್ತಾ ಕಾರ್ಯಕ್ರಮವನ್ನು ನಡೆಸೋಣ. ಕರೆದು ಬಿಡಲಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಲಕ್ಷ್ಮೀ ನಾಗಾನಂದ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಆರಾಮ್, ನೀವು? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ನೋಡಿ ಪತ್ರ ಬರೆದಿದ್ದೀರಾ, ಭಾಳ ಖುಷಿ ಆಯಿತು. ತುಂಬ ಇಷ್ಟ ನಮ್ಮ ಕಾರ್ಯಕ್ರಮ. ರೆಗ್ಯುಲರ್ ಆಗಿ ನೋಡ್ತೀನಿ, ಒಂದಿನಾನು ಮಿಸ್ ಮಾಡಲ್ಲ. ಹೌದಾ? ನಾ ಮಾಡಿದ್ದೇನೆ, ಟ್ರೈ ಮಾಡಿದ್ದೀರಾ? ಓ, ರೀಸೆಂಟಾಗಿ ಮದುವೆ ಆಗಿದೆ ಅಂತ ಪತ್ರ ಬರೆದಿದ್ರಿ ನೀವು, ಹೌದಾ? ನಿಮ್ಮ ಯಜಮಾನ ಮೇಲೆ ಪ್ರಯೋಗ ಮಾಡಿದ್ದೀರಾ ಇವಾಗ? ಮಾಡಿದ್ದೀನಿ. ಓಕೆ, ಭಾಳ ಸಂತೋಷ ಆಯಿತು. ದಸರಾ ಹಬ್ಬದ ಶುಭಾಶಯಗಳು. ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಿದ್ದೀರಾ ಮನೇಲಿ? ದಿನಾನು ಗೊಂಬೆ ಕೂರಿಸಿ ಎಲ್ಲ ಮಾಡಿ ದಿನಾನು ಸ್ಪೆಷಲ್ ಮಾಡ್ತೀವಿ. ಮಕ್ಳಿಗೆ ಕರೆದ್ಬಿಟ್ಟು ತಿಂಡಿ ಕೊಡ್ತೀವಿ. ಓಹ್, ಸ್ಪೆಷಲ್ ಪುಟ್ಟು ಬಿಸ್ಕೆಟ್ಟು, ಆಮೇಲೆ ಸ್ವೀಟ್ಸು ಎಲ್ಲ ಮಾಡಿ. ಹೌದಾ? ಖಾರ. ವೆರಿ ಗುಡ್. ಇವತ್ತು ನಿಮ್ಮ ಜೊತೆ ದಸರಾ ಹಬ್ಬ ಆಚರಿಸೋಣ ಅಂತ ಅದು ನೀವು ಮಾಡಿರೋ ಸ್ವೀಟ್ ತಿನ್ಬೇಕು ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಅದು ಇನ್ನೂ ಸ್ಪೆಷಲ್. ವಂಡರ್ಫುಲ್. ಸೊ ಇವತ್ತು ನಿಮಗೋಸ್ಕರ ದಸರಾ ಹಬ್ಬ ಸ್ಪೆಷಲ್ ಅಂತ ನಿಮಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇಟ್ಟರು ಹೆಸರೇನು ಗೊತ್ತಾ? ಕಸ್ತೂರಿ ಖರ್ಜೂರ್ ಅಂತ. ಖರ್ಜೂರದಲ್ಲಿ ಮಾಡುವಂಥದ್ದು ಹಣ್ಣು, ಬೆಂಡ್ ಖರ್ಜೂರ ಬರುತ್ತಲ್ಲ, ಅದರಲ್ಲಿ ಮಾಡುವಂಥದ್ದು ಒಂದು ಸ್ವೀಟ್. ಓಕೆ, ಹಣ್ಣು ಖರ್ಜೂರ ಅಂತಾರೆ ಅದಕ್ಕೆ. ಅದರಲ್ಲಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಟ್ಟರು ಹೆಸರು ಕಸ್ತೂರಿ ಖರ್ಜೂರ್. ಕಸ್ತೂರಿ ಅಂದರೆ ಗೊತ್ತಲ್ಲ, ಒಳ್ಳೆ ಪರಿಮಳ ಬರುತ್ತೆ. ಹಾಂ, ಕತ್ತೆಗೆ ಏನು ಗೊತ್ತು, ಕಸ್ತೂರಿ ಗಂಧ ಅಂತಾರಲ್ಲ. ಓಕೆ, ಈ ಕಸ್ತೂರಿ ಖರ್ಜೂರ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಖರ್ಜೂರ್ ಅಂದಮೇಲೆ ಖರ್ಜೂರ ಇಟ್ಕೊಂಡಿರ್ಬೇಕು. ಸೊ ಬೆಂಡ್ ಖರ್ಜೂರ ಇಟ್ಕೊಂಡಿದ್ದೀನಿ. ಸುಮಾರು 1 ಕಪ್ಪಷ್ಟು ಕೋವಾ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಸಕ್ಕರೆ, ಒಂದು ಸ್ವಲ್ಪ ಹಾಲು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಂದು ಸ್ವಲ್ಪ ಎಳ್ಳು, ಏಲಕ್ಕಿ ಪುಡಿ, ರೋಸ್ ಎಸೆನ್ಸ್. ಈಗ ಈ ಕಸ್ತೂರಿ ಖರ್ಜೂರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ನೀವು ಚಿಕ್ಕ ಮಕ್ಕಳಾಗಿದ್ದ ನಿಮ್ಮನ್ನೆಲ್ಲ ಬೊಂಬೆ ಇಡ್ತಿದ್ರಾ? ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಬೊಂಬೆ ಇಡ್ತಾರೆ, ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಹೌದಾ? ಬೊಂಬೆ ಅಂದರೆ ಥೀಮ್ ಇಟ್ಟು ಮಾಡ್ತೀರಾ ಪ್ರತಿ ವರ್ಷ? ಥೀಮ್ ಎಲ್ಲ ಏನಿಲ್ಲ, ಬಟ್ ಅದ್ರ
ತುಂಬ ಚೆನ್ನಾಗಿ 2 ಶೆಲ್ಫ್ ಐ ಮೀನ್ ಸ್ಟೆಪ್ಸ್ ಮಾಡಿ ಅದನ್ನೆಲ್ಲ ಕೂರಿಸಿ ಮಕ್ಕಳೆಲ್ಲನೂ ಕರೆದು ಎಲ್ಲ ಮಾಡಿ. ನೀವು ಚಿಕ್ಕ ಹುಡುಗರ ಹೋಗಿ ಎಲ್ಲ ನಾನು ಇವಾಗ ದೊಡ್ಡಳಾಗ್ಬಿಟ್ಟಿದ್ದೀನಿ, ಸೊ ಹೋಗಲ್ಲ. ಮಕ್ಕಳೆಲ್ಲ ಮನೆಗೆ ಬಂದು ಸ್ವೀಟ್ ಎಲ್ಲ ಇಸ್ಕೊಂಡು ದಿನ ಹಬ್ಬದ ಅಡುಗೆ ಮಾಡ್ತೀರಾ? ಹಬ್ಬದ ಅಡುಗೆ ಅಂದರೆ ದಿನ ಒಂದೊಂದು ಹಬ್ಬ ಇರತ್ತಲ್ವಾ, ಸೊ ಆ ಹಬ್ಬಕ್ಕೆ ಏನೇನು ಸ್ವೀಟ್ಸ್ ಅಂತ ಇರುತ್ತೆ, ಸೊ ಅದನ್ನ ಮಾಡಿ. ಅದು ಬೇರೆ ಉಂಟಾ? ನನಗೆ ಗೊತ್ತಿರಲಿಲ್ಲ. ಯಾವ ಹಬ್ಬ? ಸರಸ್ವತಿ ಹಬ್ಬದ ದಿನ ಎರಿಯಪ್ಪ ಅಂತ ಮಾಡ್ತಾರೆ ಸ್ವೀಟ್. ಸೊ ಅದು ಆಯತ್ ಪೂಜೆ ದಿನ ಅದು ಆಂಬೊಡೆ ಮಾಡ್ತಾರೆ. ಸೊ ಅದು ಒಂದು ಇವೆಲ್ಲ ನಂಗೆ ಗೊತ್ತಿಲ್ಲ, ಅವೆಲ್ಲ ನಾನು ಮಾಡ್ತೀನಿ, ನಂಗೆ ಇವೆಲ್ಲ ಗೊತ್ತಿರಲಿಲ್ಲ. 9 days ಸ್ಪೆಷಲ್ ಇರುತ್ತೆ. ಮನೆ ಫುಲ್ ಎಲ್ಲ ಫೆಸ್ಟಿವಲ್, ರಂಗೋಲಿ ಕಾಂಪಿಟೇಷನ್ ಇರುತ್ತೆ. ಆ ಥರ ಬೀದಿಲೂ ಹಂಗೆ ರಂಗೋಲಿ ಕಾಂಪಿಟೇಷನ್ಸ್ ಆ ಥರ ಎಲ್ಲ ಇರುತ್ತೆ. ವೆರಿ ನೈಸ್. ನೀವು ರಂಗೋಲಿ ಎಲ್ಲ ಹಾಕ್ತೀರಾ? ಈಗ ಇದು ಬಾಣಲೆ ಕಾದಿದೆ, ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಬಿಳಿ ಎಳ್ಳನ್ನು ಒಂದು ಚೂರು ಬಿಸಿ ಮಾಡ್ಕೋಬೇಕು. ಅದು ಹಸಿದ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ, ಅದೇ ಒಂದು ಸ್ವಲ್ಪ ಫ್ರೈ ಆಗಿರೋದು ರೋಸ್ಟ್ ಮಾಡಿರೋದು ಸಿಕ್ಕರೆ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಆವಾಗಲೂ ಅಷ್ಟೇ ಒಂದು ಚೂರು ಬಿಸಿ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಹಾಗೆ ಹಾಕ್ತಾರೆ, ಬಿಳಿ ಎಳ್ಳು ಒಂದು ಚೂರು ಬಿಸಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ. ಇಷ್ಟು ಬಿಸಿ ಸಾಕು. ಇದನ್ನು ಎತ್ತಿಟ್ಕೊಳ್ಳೋಣ, ಆಮೇಲೆ ಬಳಸೋದು ಅದು. ಓಕೆ, ಈಗ ಏನು ಮಾಡಬೇಕು ಅಂದರೆ ಒಂದು ಮಿಶ್ರಣ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸರ್ಗೆ ನಾನು ಖರ್ಜೂರ ಹಾಕ್ತೀನಿ, ಬೆಂಡ್ ಖರ್ಜೂರ. ಅಷ್ಟು ಹಾಕೋಣ. ಬೀಜ ಗೀಜೆಲ್ಲ ತೆಗೆದಿದ್ದೀನಿ. ಬೀಜ ತೆಗೆದು ಹಾಕಬೇಕು, ಇದರ ಬೀಜ ಹಾಗೆ ಸಿಗುತ್ತೆ ನಿಮಗೆ. ಆಮೇಲೆ ತೆಂಗಿನಕಾಯಿ ತುರಿ ಅದು 1 ಕಪ್ಪು. ಓಕೆ, ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನು ನುಣ್ಣಿಗೆ ರುಬ್ಕೋಬೇಕು. ನಾನು ಇದನ್ನು ನುಣ್ಣಿಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಭೋಜನ